ಕೇರಳ ಭಯದ ಕೂಪಕ್ಕೆ ಬೀಳ್ತಾ ಇದೆಯಾ ಅನ್ನುವಂಥ ಆತಂಕ ಶುರುವಾಗಿದೆ ಸ್ನೇಹಿತರೆ. ಸೋತ ಅಭ್ಯರ್ಥಿಯ ಪ್ರತಿಕೃತಿ ದಹನ ಮಾಡ್ತಿದ್ದಾರೆ, ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ಭಯ ಬಿತ್ತುವಂತಹ ಕೆಲಸವನ್ನು ಮುಸ್ಲಿಂ ಲೀಗ್ ಹೇಗೆ ಶುರು ಮಾಡಿಕೊಂಡಿದೆ ಇವಾಗ. ಮುಂದಿನ ದಿನಗಳಲ್ಲಿ ಯಾರು ನೀವು ಕುರಿಗಳಾಗ್ತೀರಾ ಅಂತ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಜಯೋತ್ಸವದಿಂದಲೇ ಶುರುವಾಗಿದೆ ಇವರ ಭಯೋತ್ಪಾದಕ ಕೃತ್ಯ. ಅಂಥವರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಇವತ್ತು ಕೇರಳದಲ್ಲಿ ಸರ್ಕಾರವನ್ನು ರಚಿಸ್ತಾ ಇದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇಡೀ ದೇಶದ ಚಿತ್ತ ವೆಸ್ಟ್ ಬೆಂಗಾಲ್ನತ್ತ ನೆಟ್ಟಿದೆ ಸ್ನೇಹಿತರೆ. ಅಲ್ಲಿ ಚುನಾವಣೆಗಳು ಮುಗೀತು, ಮತದಾನವೂ ಮುಗೀತು, TMC ಸೋಲ್ತು, BJP ಗೆಲ್ತು, ಮತ್ತೆ ಮಮತಾ ಬ್ಯಾನರ್ಜಿ ಹಠ ಹಿಡಿತಾ ಇದ್ದಾರೆ ರಾಜೀನಾಮೆ ಕೊಡಲ್ಲ ಅಂತ. ಮತ್ತು ಪೋಸ್ಟ್ ಪೋಲ್ ವೈಲೆನ್ಸ್ ಅಲ್ಲಿ ಶುರುವಾಗಿದೆ. BJP ಕಾರ್ಯಕರ್ತರು ಸಹ ತಮ್ಮ ಅಸಹನೆಯನ್ನು ಹಿಂಸೆಯ ಮೂಲಕ ತೋರಿಸುವಂಥ ಒಂದು ವಿಡಿಯೋಗಳು ಬರ್ತಾ ಇವೆ. ಎಗೈನ್ TMC ಗೂಂಡಾಗಳು ಸಹ BJP ಕಾರ್ಯಕರ್ತರ ಮೇಲೆ ಬೀಳ್ತಾ ಇದ್ದಾರೆ. ಈ ಹಿಂದಿನ ಚುನಾವಣೆಯಲ್ಲಿ ಆದಷ್ಟು ಅಲ್ಲದೇ ಇದ್ದರೂ ಕೂಡ ಅಲ್ಲೂ ಸಹ ಸಣ್ಣ ಪುಟ್ಟ ಹಿಂಸಾಚಾರಗಳು ವರದಿ ಆಗ್ತಾನೇ ಇವೆ. ಇದೆಲ್ಲದರ ಮಧ್ಯೆ ನಾನಿವತ್ತು ನಿಮಗೆ ಕೇರಳದಲ್ಲಿ ಏನಾಗ್ತಿದೆ ಎನ್ನುವಂಥ ವಿಚಾರವನ್ನು ಹೇಳೋನಿದ್ದೇನೆ ಸ್ನೇಹಿತರೆ. ಕೇರಳದಲ್ಲಿ UDF ಅಧಿಕಾರಕ್ಕೆ ಬಂತು. UDF ಅಂತಂದರೆ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಕೇರಳ ಕಾಂಗ್ರೆಸ್ ಮತ್ತು ಇತರ ಸಣ್ಣ ಪುಟ್ಟ ಪಕ್ಷಗಳು, ಇವರೆಲ್ಲರ ಒಕ್ಕೂಟ UDF. ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ 22 ಶಾಸಕರು ಈ ಬಾರಿ ಗೆದ್ದಿದ್ದಾರೆ. ಅಲ್ಲಿ ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿನ ಜನ ಭಯ ಮುಕ್ತರಾದರು, ದಬ್ಬಾಳಿಕೆಯಿಂದ ಮುಕ್ತರಾದರು ಅಂತ ಮಾತಾಡ್ತೀವಲ್ಲ, ಆದರೆ ಕೇರಳ ಭಯದ ಕೂಪಕ್ಕೆ ಬೀಳ್ತಾ ಇದೆಯಾ ಅನ್ನುವಂಥ ಆತಂಕ ಶುರುವಾಗಿದೆ ಸ್ನೇಹಿತರೆ. ಯಾಕೆ ಅಂತ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಮೊದಲು ಈ ಒಂದು ವಿಡಿಯೋವನ್ನು ನೋಡಿ. ನೋಡಿದ್ರಲ್ಲ, ಇದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರುವಂತಹ BJP ಅಭ್ಯರ್ಥಿ K. ಸುರೇಂದ್ರನ್ ಅವರ ಒಂದು ಚಿತ್ರಪಟ ಅದನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಯಾರು? ಗೆದ್ದ ಪಕ್ಷದ ಕಾರ್ಯಕರ್ತರು. ಅಲ್ಲಿ ಗೆದ್ದಿದ್ಯಾರು? ಮುಸ್ಲಿಂ ಲೀಗ್ನ ಅಭ್ಯರ್ಥಿ. ಸಾಮಾನ್ಯವಾಗಿ ವಿಜಯೋತ್ಸವವನ್ನು ನಾವು ಖುಷಿಯಿಂದ ಆಚರಿಸ್ತೇವೆ, ಆದರೆ ಇಲ್ಲಿ ದ್ವೇಷದ ಮುಖಾಂತರ, ಹಿಂಸೆಯ ಮುಖಾಂತರ ವಿಜಯೋತ್ಸವವನ್ನು ಆಚರಿಸಿ ಆ ಮೂಲಕ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ. ಎರಡನೇ ವಿಡಿಯೋನು ನೋಡಿ, ಅದೇ ಮಂಜೇಶ್ವರದ ವಿಡಿಯೋ. ಸೊ ಗೆದ್ದ ಕಾರ್ಯಕರ್ತರು ಸೋತ ಅಭ್ಯರ್ಥಿಯ ಪ್ರತಿಕೃತಿ ದಹನ ಮಾಡ್ತಿದ್ದಾರೆ, ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ, ವಿಕೃತ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಮುಸ್ಲಿಂ ಲೀಗ್ ಕಾರ್ಯಕರ್ತರು ಇಲ್ಲಿ ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ? ಇನ್ನು ಮುಂದೆ ಯಾರ ಆಟನೂ ನಡೆಯೋದಿಲ್ಲ, ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥ ಸಂದೇಶನ ಇದು? ಗೊತ್ತಿಲ್ಲ. ಆದರೆ ಇಂಥ ಘಟನೆಗಳಂತೂ ಕೇರಳದಿಂದ ವರದಿ ಆಗ್ತಾ ಇದೆ. ಭಯ ಬಿತ್ತುವಂತಹ ಕೆಲಸವನ್ನು ಮುಸ್ಲಿಂ ಲೀಗ್ ಹೇಗೆ ಶುರು ಮಾಡಿಕೊಂಡಿದೆ ಇವಾಗ ರಿಸಲ್ಟ್ ಬಂದ ನಂತರದಲ್ಲಿ ಅಂತ. ಇನ್ನೊಂದು ವಿಡಿಯೋವನ್ನು ನೋಡಿ. ಇಲ್ಲಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ಜಂಟಿ ಮೆರವಣಿಗೆ, ವಿಜಯೋತ್ಸವ. ಇವರು ಇಲ್ಲಿ ಕತ್ತರಿಸಿದ ಕುರಿಯ ತಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಪಕ್ಷದ ವಿಜಯೋತ್ಸವಕ್ಕೂ ಕುರಿಯ ಕತ್ತರಿಸಿದ ತಲೆಯನ್ನು ಪ್ರದರ್ಶನ ಮಾಡೋದಕ್ಕೂ ಏನು ಸಂಬಂಧ? ಇಲ್ಲಿ ಯಾರನ್ನು ಇವರು ಕುರಿ ಅಂತ ಬಿಂಬಿಸ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ಯಾರು ನೀವು ಕುರಿಗಳಾಗ್ತೀರಾ ಅಂತ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ವಿಜಯೋತ್ಸವದಿಂದಲೇ ಶುರುವಾಗಿದೆ ಇವರ ಭಯೋತ್ಪಾದಕ ಕೃತ್ಯ. ನಾನು ಭಯೋತ್ಪಾದಕ ಇಂದ ಕೋಟ್ಸ್ ಹೇಳ್ತಾ ಇದ್ದೀನಿ.
ಈ ರೀತಿ ಭಯವನ್ನು ಉತ್ಪಾದಿಸುವಂತಹ, ಭಯವನ್ನು ಹುಟ್ಟಿಸುವಂತಹ ಕೆಲಸ ಮೊದಲ ದಿನದಿಂದಲೇ ಕೇರಳದಲ್ಲಿ ಶುರುವಾಗಿದೆ. ಇನ್ನೊಂದು ವಿಡಿಯೋ ನೋಡಿ ಸ್ನೇಹಿತರೆ. മൂർത്താവിൽ തുപ്പുന്ന സ്വഭാവം കാട്ടിയാൽ ഈ ഭൂമി മലയാളത്തിൽ മാധവനുണ്ണിക്ക് ഒരു മോന്റെ മോനും വിഷയമല്ല. വള്ളോമ്പരം കലந்து കുട്ടിയാച്ചാൽ ശിക്ഷണ തല്ലുമുടിയിലെ മാധവനുണ്ണി അത് ഈ ചെക്കന്മാർക്ക് കാണിച്ചു കൊടുക്കണം. നീ പറയണമെങ്കിൽ വരാൻ പറഞ്ഞ നായിന്റെ മക്കളോട്. ಇದು ಪೆರಾಂಬ್ರಾ ಅನ್ನುವಂಥ ವಿಧಾನಸಭಾ ಕ್ಷೇತ್ರದ್ದು. ಇಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಜಂಟಿ ವಿಜಯೋತ್ಸವ ಆಚರಿಸ್ತಾ ಇದ್ರು. ಜೋರಾಗಿ ಮೆರವಣಿಗೆ ಹೋಗ್ತಾ ಇತ್ತು. ಏಲಮಾರಕಂ ಭಗವತಿ ದೇವಸ್ಥಾನ ಅಂತ ಒಂದಿದೆ. ಆ ದೇವಸ್ಥಾನದ ಮುಂದೆ ಈ ಮೆರವಣಿಗೆ ಬರ್ತಿದ್ದಾಗಲೇ ಕೆಲವು ಮತಾಂಧ ಪ್ರಜ್ಞೆ ಜಾಗೃತ ಆಗಿಬಿಡ್ತು. ಅವರು ನಾವು ದೇವಸ್ಥಾನದ ಕಾಂಪೌಂಡ್ ಒಳಗೆ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಖ್ಯಾತೆ ತೆಗೆದರು. ದೇವಸ್ಥಾನದ ಕಾಂಪೌಂಡ್ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟರೊಳಗಡೆ ದೇವಸ್ಥಾನದ ಒಳಗಿದ್ದಂಥ ಒಂದು 4-6 ಜನ ಹಿಂದೂ ಯುವಕರು ಬಂದು ಇವರನ್ನು ಎದುರಿಸಿದ್ರು. ಧೈರ್ಯವಾಗಿ ಇವರಿಗೆ ತಡೆ ಒಡ್ಡಿದ್ರು. ಅವ್ರ ಕೈಲಿ ಆಗ್ತಿರಲಿಲ್ಲ, ಆದರೂ ತಡೆ ಒಡ್ಡುವ ಪ್ರಯತ್ನವನ್ನು ಮಾಡಿದ್ರು. ಅಷ್ಟರೊಳಗೆ ಪೊಲೀಸ್ನವ್ರು ಬಂದರು, ಅವ್ರನ್ನೆಲ್ಲ ಚದುರಿಸಿದ್ರು. ಮುಂದಿನ ದಿನಗಳ ಮುನ್ಸೂಚನೆಯನ್ನು ಈ ಘಟನೆ ಕೊಡ್ತಾ ಇದೆ ಸ್ನೇಹಿತರೆ. ಈ ಘಟನೆಯನ್ನು ಸ್ಪೆಸಿಫಿಕ್ ಆಗಿ ಇಲ್ಲಿ ಹೇಳೋದಕ್ಕೆ ಮತ್ತೊಂದು ಕಾರಣವೂ ಇದೆ, ಒಂದು ಹಿನ್ನೆಲೆಯೂ ಕೂಡ ಇದೆ. 2023 ಜುಲೈ 25ನೇ ತಾರೀಕು ಕೇರಳದಲ್ಲಿ ಒಂದು ಮೆರವಣಿಗೆ ನಡೀತು, ಒಂದು ಪ್ರೊಟೆಸ್ಟ್. ಅದು ಏನು, ಮಣಿಪುರದ ಘಟನೆಗಳನ್ನು ವಿರೋಧಿಸಿ ಮುಸ್ಲಿಂ ಲೀಗ್ ಯುವ ಘಟಕದ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಆ ಪ್ರೊಟೆಸ್ಟಲ್ಲಿ ಕೇಳಿ ಬಂದಂತಹ ಘೋಷಣೆಗಳೇನು ಗೊತ್ತಾ? ನಿಮ್ಮನ್ನು ದೇವಸ್ಥಾನದ ಗೇಟುಗಳ ಮುಂದೆ ನೇಣು ಹಾಕ್ತೀವಿ, ದೇವಸ್ಥಾನದ ಮುಂದೆ ನಿಮ್ಮನ್ನು ಜೀವಂತ ಸುಡ್ತೀವಿ. ಇಂಥ ಘೋಷಣೆಗಳು, ಇಂಥ ವಿಭಜನಕಾರಿ ಘೋಷಣೆಗಳು, ಇಂಥ ಅಪಾಯಕಾರಿ ಘೋಷಣೆಗಳು, ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಇಂಥ ಘೋಷಣೆಗಳು ಕೇಳಿಬಂದಿತ್ತು. ಆಗ ಕಮ್ಯುನಿಸ್ಟ್ ನೇತೃತ್ವದ LDF ಸರ್ಕಾರ ಅಧಿಕಾರದಲ್ಲಿತ್ತು. 300 ಜನರ ಮೇಲೆ ಕೇಸ್ ಆಗಿತ್ತು. ಹಾಗೆ ಕೇಸ್ ಹಾಕಿಸಿಕೊಂಡ ಮುಸ್ಲಿಂ ಲೀಗ್ ಈಗ ಅಧಿಕಾರಕ್ಕೆ ಬಂದಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಏನು ಗತಿ ಬರುತ್ತೆ ಅನ್ನೋದನ್ನು ನೀವು ಊಹಿಸ್ಬೋದು. ಕರ್ನಾಟಕದಲ್ಲೇ ಎಷ್ಟೊಂದು ಕೇಸ್ಗಳು ವಾಪಸ್ ತಗೊಂಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ನಿಮಗೆ ಗೊತ್ತೇ ಇದೆ. ಅಲ್ಲಿ ಇನ್ನೂ ಹತ್ತಿರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಹೇಳಿದಾಗ ಕೇಳಲೇಬೇಕು ಕಾಂಗ್ರೆಸ್ ಅಂಥ ಪರಿಸ್ಥಿತಿ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಪೆರಾಂಬ್ರಾದ ಘಟನೆ ಎಷ್ಟು ಅಪಾಯಕಾರಿ ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೇನೆ. திரும்ப வரமாட்டேன் ஆட்டம் போட்டீங்க வந்துட்டேன்டா இனிமே என் ஆட்டம் I can feel the bass I can see the face work the TV chase work the bass fuck the niggas think I'm about to bank count dollar signs. ಇದು ಮಲಪ್ಪುರಂನಲ್ಲಿ ನಡೆದಂತಹ ವಿಜಯೋತ್ಸವ. ಮಲಪ್ಪುರಂ ಜಿಲ್ಲೆ ಅಂತಂದರೆ ನಿಮಗೆ ಗೊತ್ತಿರಬೇಕು, ಮುಸ್ಲಿಂ ಲೀಗಿನ ಭದ್ರಕೋಟೆ. ಈ ವಿಜಯೋತ್ಸವದಲ್ಲಿ ಎಲ್ಲ ಕಡೆ ಮುಸ್ಲಿಂ ಲೀಗಿನ ಧ್ವಜಗಳು ಹಾರಾಡ್ತಿವೆ ಸ್ನೇಹಿತರೆ. ಇಲ್ಲಿ ತ್ರಿವರ್ಣ ಧ್ವಜ ಒಂದು ಹಾರಾಡ್ತಿದೆ, ನೀವು ಗಮನಿಸಬೇಕು. ಒಂದು ತ್ರಿವರ್ಣ ಧ್ವಜ ನಮಗಿಲ್ಲಿ ಕಾಣ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷದ್ದು, ಅದರ ಮಧ್ಯದಲ್ಲಿ ಹಸ್ತ ಇದೆ. ಇನ್ನೊಂದು ತ್ರಿವರ್ಣ ಧ್ವಜ ನೋಡಿ, ಅದು ಈ ಕಡೆ ಕಾಂಗ್ರೆಸ್ದು ಅಲ್ಲ, ಆ ಕಡೆ ಭಾರತದ್ದು ಅಲ್ಲ. ಯಾಕೆಂದರೆ ಭಾರತದ್ದಾಗಿದ್ದರೆ ಮಧ್ಯದಲ್ಲಿ ಅಶೋಕ ಚಕ್ರ ಇರಬೇಕಾಗಿತ್ತು. ಇಲ್ಲಿ ನೂಲುವ ಚಕ್ರ ಇದೆ ಆ ತ್ರಿವರ್ಣ ಧ್ವಜಕ್ಕೆ. ಯಾಕೆ? ಮುಸ್ಲಿಂ ಲೀಗ್ ಅಶೋಕ ಚಕ್ರವನ್ನು ವಿರೋಧಿಸುತ್ತೆ. ಇದು ಮತ್ತೊಂದು ಅಪಾಯಕಾರಿ ಟ್ರೆಂಡ್ ಸ್ನೇಹಿತರೆ, ಕೇರಳದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆಯೇ ಗೌರವ ಇಲ್ಲ. ನೀವು ಇತ್ತೀಚೆಗೆ ನೋಡಿರಬೇಕು, ಅಶೋಕ ಚಕ್ರ ಇದ್ದಂಥ ಒಂದು ಬೋರ್ಡನ್ನು ಯಾವ ರೀತಿ ಮುಸ್ಲಿಂ ಮತಾಂಧರು ಹೊಡೆದಾಕಿದ್ರು ಕಾಶ್ಮೀರದಲ್ಲಿ ಅಂತ. ಇವರಿಗೆ ರಾಷ್ಟ್ರಧ್ವಜದಲ್ಲಿರುವಂಥ ಅಶೋಕ ಚಕ್ರ ಕಂಡ್ರಾಗೋದಿಲ್ಲ,
ರಾಷ್ಟ್ರಗೀತೆ ಒಂದೇ ಮಾತರಂ ಇವರು ಹಾಡೋದಿಲ್ಲ, ಭಾರತ್ ಮಾತಾ ಕಿ ಜೈ ಹೇಳೋದಿಲ್ಲ. ಅಂಥವ್ರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಇವತ್ತು ಕೇರಳದಲ್ಲಿ ಸರ್ಕಾರವನ್ನು ರಚಿಸ್ತಾ ಇದೆ. ಬಹಳ ಖುಷಿಯಿಂದ, ಬಹಳ ಹೆಮ್ಮೆಯಿಂದ. ಇದೇ ಮನಸ್ಥಿತಿಯೇ ಭಾರತದ ವಿಭಜನೆಗೆ ಕಾರಣ ಆಗಿದ್ದು 1947ರಲ್ಲಿ. ಆ ಮನಸ್ಥಿತಿ ಮುಸ್ಲಿಂ ಲೀಗಿಂದ ಇನ್ನೂ ಹೊರಗೆ ಬಂದೇ ಇಲ್ಲ. ಅಂಥವ್ರ ಜೊತೆ ಕಾಂಗ್ರೆಸ್ ಇವತ್ತು ಕೇರಳದಲ್ಲಿ ಅಧಿಕಾರ ಹಿಡಿತಾ ಇದೆ. ಮುಂದಿನ ದಿನಗಳಲ್ಲಿ ಕೇರಳ ಯಾವ ಸ್ವರೂಪ ಪಡ್ಕೊಳ್ಬೋದು, ಅಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳು, ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳು, ಅಲ್ಲಿನ ಶಾಂತಿ ಮತ್ತು ಸುವ್ಯವಸ್ಥೆ ಯಾವ ಸ್ವರೂಪ ಪಡ್ಕೊಳ್ಬಹುದು ಅನ್ನೋದನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಆತಂಕ ಆಗುತ್ತೆ ಸ್ನೇಹಿತರೆ.